ಇಲ್ಲಿ ಜಾಗದಿಂದ ಜಗಳ ಚಾಲು ಐತ್ರಿ ಪೈಲಲಿಂದ್ರ. ಈಗ ಇಲ್ಲಿಲ್ಲ ಅಂದ್ರ ಒಂದ್ 10-20 ಸಲ ಆಗಿರ್ಬೋದ್ರಿ ಇದೆಲ್ಲ. ಖರೆ ಈಗ ನಾನು ಮಹಾರಾಷ್ಟ್ರದಿಂದ ಅಂದ್ರ ನಮ್ಮ ಅಣ್ಣ ಇದ್ರು ಪೈಲ ಅಲ್ಲಿ, ಅವ್ರನ್ನು ಹಿಂಗ ಮಾಡಿ ಆಪರೇಷನ್ ಆದಾಗ ಒದ್ದು ಹಿಂಗ್ ಮಾಡಿ ಬಡದಾಟ ಮಾಡಿ ಅವ್ರನ್ನು ಕಳಿಸಿದ್ರಿ ಅಲ್ಲಿಂದ. ಆಮೇಲೆ ಈಗ ನಾನು ಪುನಾದಿಂದ ಕೊರೋನಾದಾಗ ಬಂದಿನ್ರಿ ಈ ಕಡೆ ದುಡ್ಕೊಂಡ್ ತಿನ್ನಕಿದ್ನೆ. ಎಲ್ಲ ಕೆಲಸ ಬಂದ್ ಆದ್ಮೇಲೆ ಈ ಕಡೆ ಬಂದಿದ್ದೆ. ಈ ಕಡೆ ಬಂದ್ಮೇಲೆ ಒಂದ್ 4 ವರ್ಷ ನಾನು ಅಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ನಮ್ಮ ಅವನ ಕೊರೋನಾ ಓಪನ್ ಆದ್ಮೇಲೆ ಈಗ ಒಂದು 1.5 ವರ್ಷ ಆಯ್ತ್ರಿ. ನಾ ಇಲ್ಲಿ ಮನೇಲಿ ಅದನ್ನ ಆರಾಮಿಲ್ಲ ಅಂತ ಬ್ರೇಕ್ ತಗೊಂಡ ನನ್ನ ಅಂಗಡಿ ಇದ್ರೆ ಅದು ಬಾಡಿಗೆ ಕೊಟ್ಟಿದ್ದೇನ್ರಿ. ಈಗ ಏನ್ ಮಾಡ್ತಾ ಇದಾರಂದ್ರ ಇವ್ರು ಮನೇಲಿ ಕುಂತ ಹೆಂಗ್ ಮನಿ ನಡೆಸ್ತಾ ಇದಾಳೆ. ಆಮೇಲೆ ಇವ್ರು ಮಂದಿ ಒಳಗ ನಮ್ಮ ಒಳಗ್ ಮಿಕ್ಸ್ ಆಗಂಗಿಲ್ಲ ಅಂತ ಕೇಶಿಂದ ಜಗಳ ಇದನ್ನ ಮುಂದುವರಿತಾ ಹೋಯ್ತು. 10-20 ಸರಿ ಆಯ್ತು. ಅದೇ ಸಿಟ್ಟಿಟ್ಟಕ್ಕೆ ನಾನು ವೇಷ ವ್ಯಾಪಾರ ಮಾಡ್ತೀನಿ. 50 ಜನ ಸಾಯಂಕಾಲ ರಾತ್ರಿ ಬರ್ತಾರೆ, ಆಮೇಲೆ ಮಧ್ಯಾಹ್ನ ಹೋಗ್ತಾರೆ. ಗಂಡಸರು ಪೊಲೀಸ್ ಸ್ಟೇಷನ್ ನಲ್ಲಿ ಇಂತ ಅಸಹ್ಯವಾಗಿ ಮಾತಾಡಿದ್ರು ಪೊಲೀಸರು ಏನೂ ಅನ್ಲಿಲ್ಲ ಸರ್. ಅದಕ್ಕೆ ಗಂಡಸರು ಮಾತಾಡಿರೋ ಸದ್ಯಕ್ಕೆ ಪೊಲೀಸರು ಏನೂ ಅನ್ಲಿಲ್ಲ ಸರ್. ನಾವೇ ಆರೋಪಿ ತರ ನಮ್ನೆ ಇದನ್ ಮಾಡಿದ್ರಿ ಸರ್. ನಾವೇ ಎದ್ ನಿಂತ್ಕೊಂಡಿವಿ, ಅವ್ರು ಹೋಗಿ ಕೂತ್ಕೊಂಡ್ರು ಸರ್. ಅದಕ್ಕ ಅವರು ಅಲ್ಲಿ ಬಂದ ಅಸಹ್ಯವಾಗಿ ಆಕೆ ವೇಷಾನೆ ಎಲ್ಲ ಅದ್ರ ಸಂಬಂಧ ಆಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಜ್ಜತ್ ಕೊಡ್ಲಿಲ್ಲ, ಹಂಗ ಹಿಂಗ. ಆಮೇಲೆ ನನ್ ತಾಯಿನ ಬಡದ್ಮೇಲೆ ಕಂಪ್ಲೇಂಟ್ ಮಾಡಕ್ ಹೋದೆ, ಅವಾಗ್ನು ಯಾರು ಎನ್ಕ್ವೈರಿ ಮಾಡಕ್ ಬರ್ಲಿಲ್ಲ ಸರ್. ಸಾಯಂಕಾಲವರೆಗೂ ನಾನು ಹದಿಕಾದೆ. ಆಮೇಲೆ ಮಳ